ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಡೇ 3ಗೆ ಸುಸ್ವಾಗತ. ಗುಡ್ ಮಾರ್ನಿಂಗ್. ಏನಿದು ಸೈಟ್, ನಮಗೆ ಟೈಮೇ ಸರಿ ಇಲ್ವಾ ಏನೋ ಗೊತ್ತಿಲ್ಲ. ಯಾಕಪ್ಪ ಮಾರ್ನಿಂಗ್ ಇವನು ಹಿಂಗೆ ಹೇಳ್ತಿದ್ದಾನೆ ಅಂತ ನಿಜ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಲೈಫಲ್ಲಿ ಇಯರ್ ಎಂಡ್ ಟ್ರಾವೆಲ್ ಮಾಡಲ್ಲ ಅಂತ ಫಿಕ್ಸು. ಇಷ್ಟು ದಿನ ಶನಿವಾರ ಭಾನುವಾರ ಹೋಗೋದೇ ಬೇಡ ಅಂತ ಅಂದ್ಕೊಂಡಿದ್ದೆ. ಇವಾಗ ಇಯರ್ ಎಂಡು ಸ್ಟಾಪ್ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ. ನಾವು ಯಾವಾಗ ಹೋಗೋದೇ ಅಪರೂಪ, ಅದು ಬೇರೆ ಪ್ರಶ್ನೆ. ಬಟ್ ಆಲ್ಸೋ ನಿಜ ಈ ಥರ ಟ್ರಾವೆಲ್ ಬೇಡಪ್ಪ. ಏನು ಈ ಕ್ರೌಡು, ಈ ಕತೆ, ಅಯ್ಯೋ ಸವಾಸ ಬೇಡಪ್ಪ. ತುಂಬ ಕಷ್ಟ ಇದೆ. ಸೊ ಇವಾಗ ನಾವು ಹೋಗ್ತಾ ಇರೋದು ಮಾರ್ನಿಂಗ್ಗೆ ಟ್ರೆಕ್ ಮಾಡಿಕೊಂಡು 20 ಮಿನಿಟ್ಸ್ ಟ್ರೆಕ್ ಇದೆ. ಪ್ಯಾರಡೈಸ್ ಬೀಚ್ ಗೋಕರ್ಣ. ನೆನ್ನೆ ಓಮ್ ಬೀಚು ಕೂಡಲೇ ಬೀಚ್ ಎಲ್ಲ ಆಯಿತು. ನೈಟೇ ಟ್ರೆಕ್ಕಿಂಗ್ ಮಾಡಿ ಸಾಕಾಗ್ತೈತೆ. ಏನು ಯಾಕೋ ಡಲ್ಲ ಕಾಣಿಸ್ತಾ ಇದ್ದೀನಲ್ಲ, ನಾವು ಮಕ್ಕ ತೊಳ್ದಿಲ್ಲ. ಅವಾಗೆ ಕ್ಯಾಮ್ರಾ ಮುಂದೆ ಬಂದುಬಿಟ್ಟಿದ್ದೀನಿ. ಪರವಾಗಿಲ್ಲ ಬಿಡಿ, ಇರಲಿ. ಯಾರು ಕಾಣ್ತಾ ಇಲ್ಲ ಬೀಚಲ್ಲೇ, ಖಾಲಿ. ಯಾರು ಜನ ಬಂದಿಲ್ವಾ? ಅಲ್ಲೇ ಸೌಂಡನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಏನು ಸಕ್ಕತ್ತಾಗಿದೆ ಅವ. ಇಲ್ಲೇ ಕುತ್ಕೊಂಡಿರ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಪೀಸ್ ಲೈಫ್ ಅಂದರೆ ಗಿಲ್ಲಿ ಕ್ರೇಜು ಇಲ್ಲಿ ಗೋಕರ್ಣದಲ್ಲಿ. ಅವಳಿ ಫುಲ್ಲು ಏನೋ ಇಲ್ಲಿ ಉರುಣ್ಣು 100 ಫೋನಲ್ಲಿ ಹಾಕಿ ಗೆಲ್ಸ್ತಾನಂತೆ. 100 ಫೋನಲ್ಲಿ ಹಾಕ್ಸ್ತೀನಿ ನಾನೇ. ಯಾವ ಏನು ಹಾಕ್ಸೋದು? ಇನ್ನ ಫೈನಲ್ ಯಾವಾಗ ಆಯ್ತು? ಇನ್ನ ಫ್ಯಾಮಿಲಿ ಬೇಕು ಇವಾಗ ಆಗಿರೋದು. ಫ್ಯಾಮಿಲಿ ವಾರ ಇವಾಗ ಆಗಿರೋದು. ಹೌದು, ನೋಡ್ದ ನೆನೆದು ಏನೋ ಹಾಕಿದ್ಯಾ? ಲೈ ಗೇರ್ ಲೈ ಹಾಕು. ಫ್ಯಾಮಿಲಿ ಬೇಕು ಇವಾಗ ಆಗಿರೋದು. ಹಾಕ್ಸ್ತೀಯ? ಎಷ್ಟು ಹಾಕ್ಸ್ತೀಯಾ? 100 ಫೋನಲ್ಲಿ ಅಂದ್ರೆ ಇಂಟು 99 ಮಾಡು. ಮತ್ತೆ 100 ವಾಟ್ ಹಾಕ್ಸ್ತೀನಿ ಅಂದೆ. ಅಲ್ಲ, 100 ಫೋನ್ ಇಂಟು 99 ವಾಟ್ಸ್ 100 ಫೋನಲ್ಲಿ ಅಂತ ಹೇಳು. ಮತ್ತೆ ನಿಂಪು ಏನೋ ಗೆಲ್ಲಲ್ಲ ಅಂತವನೇ. ಸರಿ ಕೆಲಸ ಆಡ್ಬಿಟ್ರಾ? ರಕ್ಷಿತಾ ಗೆಲ್ಲಿ ಬಿಡು. ಏನ್ರಿ 1.5 ದಿನ ಆದ್ಮೇಲೆ ಹಾಕ್ಸ್ತಾ ಇದೀವಿ ಪಂಚರು. ಏನು ಆಗ್ತೈತೆ ಇಲ್ಲ ಕರೆಕ್ಟಾಗಿ. ಏರ್ ಹೋಗ್ತೈತೆ ಇನ್ನ ನಿಮ್ಗೆ ಅಂದರೆ ಏರ್ ಹೋಗ್ತೈತೆ, ಏರ್ ಬಿಡ್ಬೇಕಾ? ಅಲ್ಲ, ಏನು ಕರೆಕ್ಟಾಗಿ ಶುರುವಾಗಿಲ್ಲ ಅಂತ ಹೇಳ್ದಲ್ಲ. ಅಲ್ಲ, ಅಲ್ಲಿ ಕುರುಗ್ ಬರ್ತೈತಲ್ಲ ತಿರ್ಗಾ, ಅಷ್ಟು ಆಯ್ತಾ ಕರೆಕ್ಟಾಗಿ ಪಂಚರ್ ಇಲ್ಲ. ಇಲ್ಲ ಮಶ್ರೂಮ್ ಪಂಚರ್ ಹಾಕ್ಸೋಣ. ಮಶ್ರೂಮ್ ಪಂಚರು ಅದೇನದು? ಅದು ಪರ್ಮನೆಂಟ್ ನೋಡಿರ್ತದೆ ಮಶ್ರೂಮ್. ಮಿರ್ಜಾನ್ ಫೋರ್ಟ್. ವಿ ಆರ್ ಇನ್ ಮಿರ್ಜಾನ್ ಫೋರ್ಟ್ ಗೈಸ್. ಏನು ಬಿಸಿಲು ನಾಯಿ ಹೊಡೆದಂಗೆ ಹೊಡಿತಾ ಇದೆ. ಎಂಟರ್ ಮಾಡ್ತಾ ಇದ್ದೀವಿ. ಏನ್ರಿ ಇದು ಫೋಟೋ ಶೂಟು. ದಿಸ್ ಈಸ್ ದಿ ಆ್ಯಕ್ಚುಯಲ್ ಮಿರ್ಜಾನ್ ಫೋರ್ಟ್. ಎಲ್ಲಾದ್ರೂ ಟ್ರೆಕ್ಕಿಂಗ್ ಬಿಟ್ಟಿಲ್ಲ. ಎಲ್ಲಾದರೂ ಟ್ರೆಕ್ಕಿಂಗ್ ಮಾಡು, ಎಕ್ಕು ಇಳಿ. ಹಾಂ, ಇದೇನು ಸುರಂಗ ಮಾರ್ಗನ? ಹಾಂ, ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀರಿ? ನಮ್ಮ ಮೈಸೂರ ಬಾವಿ ಕೆಳಗಡೆ ಒಂದೊಂದು ಮಾರ್ಗ ಇರ್ತೈತೆ. ಅದಕ್ಕೆ ತಿಂಪುಲೆ, ಅದು ಕೊಳ ಇರುತ್ತೆ. ಆ ಕೊಳಕ್ಕೂ ಅದು ಇದ್ರ ಕೊಳದೊಳಗೆ ಸುರಂಗ ಮಾರ್ಗ. ಹಿಂಗೆ ಅದು ಒಳಗಡೆ ಹೋಗಂಗೆ ಮಾಡ್ಕೊಂಡಿರ್ತಾರ ಅವರು. ಇಲ್ಲ ನೋಡಪ್ಪ ಸ್ವಾಮಿ, ಮೀಸು ಹೆಂಗ್ ಹೊಡಿತಾವ್ರ ಇಲ್ಲಿ. ಸೆಂಟ್ರಲ್ ಜೈಲ್ ಇರ್ಬೇಕು. ಸೆಂಟ್ರಲ್ ಯಾರ ಇದಾರೆ? ಇದು ಅದೇನದು? ಯಾವುದು? ಬೆಂಗಳೂರಲ್ಲಿ ಜೈಲ ಇದೆ, ಸೆಂಟ್ರಲ್ ಜೈಲ್. ಯಾವ್ದು ಹೆಸರು ಅದು? ಪರಪ್ ನಗರ. ಅದೇ ಇದು. ಹುಡ್ಕೋಗಪ್ಪ, ನಿಮ್ಮ ಭಾಷೆನ ಸಿಗ್ಬೋದು ಒಳಗಡೆ. ಇಲ್ಲಿ ಯಾರು? ಇಲ್ಲಿ ಸಿಗ್ತಾರಾ? ಅಲ್ಲಿ ಸಿಗ್ತಾರಾ? ಅಲ್ಲೊಂದು ಜೈಲ್ ಐತೆ.
ಜೈಲಿಗೇನಪ್ಪ ಮಸ್ತಾಗಿರ್ತಾವೆ. ಹ್ಞೂ ಹೇಳಪ್ಪ, ಏನೋ ಮಿರ್ಜಾನ್ ಫೋರ್ಟ್ ಅಂದರೆ? ಮಿರ್ಜಾನ್ ಫೋರ್ಟ್ ಅಂದ್ರೆ ಪೀಸ್ ಫೋರ್ಟ್. ಪೀಸ್ ಆಗಿರ್ಬೇಕಂದ್ರೆ ಮಿರ್ಜಾನ್ ಫೋರ್ಟ್ ಬರ್ಬೇಕಂತ. ಗ್ಲೋರಿಯಸ್ ಫೋರ್ಟ್. ಅಯ್ಯೋ, ಏನು ಈ ಥರ ಸ್ಟೇಟ್ಮೆಂಟ್ ಕೊಟ್ರೆ ಹೆಂಗಪ್ಪ ನೀನು? ಚೆನ್ನಾಗಿ ಕಟ್ಟೋಣ ಮಿರ್ಜಾನ್. ಮಿರ್ಜಾನ್ ನಿಮ್ಮ ಫ್ರೆಂಡಾ? ಮೋಸ್ಟ್ಲಿ ನಿಮ್ಮ ಕ್ಲಾಸ್ಮೇಟ್ ಇರ್ಬೋದು. ಕ್ಲಾಸ್ಮೇಟ್ ಇರ್ಬೋದಪ್ಪ ಮೋಸ್ಟ್ಲಿ ಇವ್ರಿಗೆ. ಇಲ್ಲ ಇವ್ರ ಮನೆ ಪಕ್ಕ ಏನ ಅವರ? ಹೋಗಪ್ಪ. ಹಾಂ, ರಾಕೆಟ್ ರಾಕ್ ಸ್ಟಾರ್ ಚೈಂಡಿಗರ್. ಹೋಗಪ್ಪ. ಹೋಗ್ಬೋದು ಅನ್ಕೊಂತೀನಿ. ಹೋಗ್ಬೋದು ಮತ್ತೆ ನೋಡಿ ಕರೆಕ್ಟಾಗಿ ಹೇಳೋ, ನಾಟಕ ಮಾಡಬೇಡ. ಹಾಂ, ಒಳ್ಳೆ ನಾಟಕಪ್ಪ ಇದ್ನು. ನಾವು ಇಲ್ಲಿಂದ ಹಂಗೆ ಕೆಳಗಡೆ ಹೋಗ್ಬೋದೇನೋ ಅನ್ಕೊಂಡ್ರೆ ಇಲ್ಲಿ ಹೋಗೋಕ್ಕಾಗಲ್ಲ. ಬಾಪ ಹಿಂಗೆ ಹೋಗೋಣ. ಅವನು ಮಿರ್ಜಾನ್ ಫ್ರೆಂಡ್ ಅಲ್ಲ ಬಾ, ನಂಗೆ ಗೊತ್ತಾಯ್ತು. ಸುಮ್ಮನೆ ನಾಟಕ ಅದು. ಸೊ ಹೊನ್ನಾವರದಲ್ಲಿರೋ ಬಿಡಾರ ಒಂಥರ ರೆಸಾರ್ಟು, ಒಂಥರ ಹೋಮ್ ಸ್ಟೇ. ಜಸ್ಟ್ ಒಂದು 2 hours ಇಲ್ಲ 1.5 hours ಆಯಿತು. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಬೋಟಿಂಗ್ ಹೋಗಬೇಕು ಹೊನ್ನಾವರ ಶರಾವತಿ ಬ್ಯಾಕ್ ವಾಟರ್ಸ್ಗೆ. ಇದು ರೆಸಾರ್ಟ್ ಥರ ಒಳ್ಳೆ ಹೋಮ್ ಸ್ಟೇ ನೋಡಿ ಹೆಂಗಿದೆ ಅಂತ. ಬನ್ನಿ ಮಂಟಪ ಅಂತೆ ನೋಡಿ ಇದು. ನಾನ್ ಆಲ್ಕೋಲಿಕ್ ಆ್ಯಂಡ್ ವೆಜ್ ಓನ್ಲಿ. ಸೊ ಇಲ್ಲಿ ನಮ್ದು ಬಂದು ರಾಯರ ಮನೆ. ಇಲ್ಲಿ ದೊಡ್ಡಣ್ಣ ಥರ ಏನೋ ಇದೆ. ಇಲ್ಲಿ ಫುಲ್ಲು ಸ್ವಿಮ್ಮಿಂಗ್ ಫೂಲು. ಈ ಮಹಾನ್ ಭವನ್ ಏನು ಮಾಡ್ತಾವನೋ ಇಲ್ಲಿ. ಏನಪ್ಪ ಎಲೆ ಕಿತ್ತಾ ಇದೆಯಾ? ನೋಡಿ ಆನಂದ ಪಡ್ಬೇಕಷ್ಟೇ ಅದನ್ನೆಲ್ಲ. ಹಾಂ, ಹಾಕೋಣ ಎಲೆ ತಿನ್ನೋದು. ಶಿವ ಪಾರ್ವತಿ ಹಾಕೋಣ ಎಲೆನೇ. ಇನ್ನು ಅವ್ರು ತಿನ್ನೋಕ್ಕೆ ತಾನೇ ಹಾಕ್ತಾರೆ ಎಲೆ ಅಡಿಕೆ. ಊಟ ರೆಡಿ ಆಗೈತಂತಪ್ಪ. ನಾವಿರೋದು ರಾಯರ ಮನೆಯಲ್ಲಿ. ರಾಯರ ಮನೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಫುಲ್ ಕರ್ನಾಟಕ ಥೀಮಲ್ಲಿ ಮಾಡಿದ್ದಾರೆ. ಒಳಗಡೆ ಬಟ್ಟೆಗಳೆಲ್ಲ ಹಂಗೆ ಇದೆ ಎಲ್ಲ. ಇಲ್ಲಿ ಫ್ಯಾನ್ ಇದೆ ಮತ್ತು ಎ ಸಿನೂ ಇದೆ. ಇದು ಯಾವ ಥರಪ್ಪ ಔಟ್ಫಿಟ್. ಹಳ್ಳಿ ಸ್ಟೈಲಲ್ಲಿ. ಇಷ್ಟೊತ್ತು ಲೈಟಾಗಿ ನಿದ್ದೆ ಬರ್ತಾ ಇತ್ತು. ಇಲ್ಲಿ ನೋಡಿದ್ರೆ ರೋಡು ಡೈರೆಕ್ಟು ಆಕಾಶಕ್ಕೋ ಏನೋ ಹೋಗಂಗೈತೆ. ನೋಡಿದ್ರೆ ಹೆಂಗಿದೆ ನೋಡಿ. ವರುಣ್ ಹೆಂಗೈತೆ ರಿಸಲ್ಟ್? ಇಲ್ಲಿ ನೋಡಬಹುದು ಹೆಂಗೈತೆ ಇದು. ಈಗ ಏನಿಲ್ಲ, ಇದು 8 ಕಿಲೋಮೀಟರ್ 15 ನಿಮಿಷ ತೋರಿಸ್ತಾ ಇದೆ ಅಂದರೆ ಈಗ ಒಂದು ಅರ್ಧ ಕಿಲೋಮೀಟ್ರ್ ಹಿಂಗಿರ್ತೈತೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿರುತ್ತೆ. ಯಾವ್ದಾದ್ರು ರೋಡಲ್ಲಿ ಕರ್ಕೊಂಡು ಹೋಗ್ತಾವನೆ ಅವನು. ಒಂದು ನರಪಿಳ್ಳೆ ಇಲ್ಲ ಇಲ್ಲಿ. ಕಾಡು ಮಿಟ್ಟ ನಾಡು. ಎಸ್ ಏನಾಗೈತಪ್ಪ? ಆಫ್ ಮಾಡ್ಬೇಕಂತ. ಆಫ್ ಮಾಡಪ್ಪ. ಯಾಕೆ? ನ್ಯಾಚುರಲ್ ಪ್ರಕೃತಿ ಸೌಂದರ್ಯ ಸವಿಬೇಕಂತೆ. ಇನ್ನೇನು ಸವಿಯಲ್ಲ. ನಿದ್ದೆ ಹೋಗ್ತಿದೆ ನಿಮ್ಗೂ? ಇನ್ನೇನು ಮಾಡಿ ನಿದ್ದೆ ಬರ್ತಾಯ್ತಾ ನಿನ್ಗೂ? ಸರಿಯಾಗಿ ಹೇಳಿದ್ದಲ್ಲ ನಿದ್ದೆ. 3 ಗಂಟೆಗೆ ಮಲ್ಕೊಂಡು 6 ಗಂಟೆಗೆ ಇದ್ರೆ ಇನ್ನು ನಿದ್ದೆ ಬರುತ್ತೆ. ನಾನೊಬ್ಬನೇ ಕರೆಕ್ಟಾಗಿ ನಿದ್ದೆ ಹೋಗಿರೋದು ನಿನ್ನೆ. ನಿನ್ನ ನಮ್ಮೆಲ್ಲರಿಗಿನ ಬೇಗ ಮಲ್ಕೊಂಡೆ. ನಾವು 3 ಸರ್ಕಸ್ಗಳು ಮಾಡ್ತಾ ಇದ್ರಿ. ಎಲ್ಲಪ್ಪ ಮಲ್ಗೋದು, ಹೆಂಗಪ್ಪ ಮಲ್ಗೋದು ಅಂತ. ಹ್ಞೂನಪ್ಪ, ಏನು ಎಷ್ಟು ಸೊಳ್ಳೆಗಳು. ಸಾಯಿಸಿ ಸಾಯಿಸಿ. ಯಾರು ಮ್ಯಾಜಿಕ್ ಸೊಳ್ಳೆಗಳು ಸಾಯಿಸ್ತಾ ಇದ್ವಪ್ಪ. ಲೈಟ್ ಬಿಡ್ತಾ ಲೈಟ್ ಹೆಂಗ್ ನಿನಗೆ ಬಿಡೋಣ? ನೀವು ಎದೊಳ್ಳಿ ಮಲ್ಕೊಂಡಿರ ಅಂತ ಮ್ಯಾಜಿಕ್ ಶೋ ಮಾಡ್ತಾ ಇದ್ವಿ. ಇದೇನು ರೋಡ್ ಬಂತು. ನಮ್ಮ ಮಗ ನೀನು ಡೈರೆಕ್ಟ್ ಅವನಜಿನ ಸಮುದ್ರಕ್ಕೆ ಇಳಿಸೋ ಥರ ಕರ್ಕೊಂಬಂದೆ. ರೋಡು NH ಇದು ನ್ಯಾಷನಲ್ ಹೈವೇ. ಈಗ ಯಾರು ಇಲ್ಲಲ್ಲಪ್ಪ, ಯಾರು ಬಂದೂ ಇಲ್ಲ. ಏನು ಹೊನ್ನಾವರ ಫುಲ್ ಖಾಲಿ ಆಯ್ತಾ? ಚಾನ್ಸೇ ಇಲ್ಲ. ಯಾವುದು ತಣ್ಣಿ ಯಾವ್ದು ನೆನಪು ಹಂಗೆ
ಸ್ಟಾರ್ಟ್ ಆಗ್ತದೆ. ಏನ್ ಮಾಡೋಣ? ಗೊತ್ತಿಲ್ದಿರೋ ಪ್ಲೇಸ್ಗೆಲ್ಲ ಹೋಗ್ತಾ ಇದ್ದೀವಿ. ಹಿಂಗೆ ನಾವು ಹಿಂಗೆ ಹೆಂಗಪ್ಪ ವರುಣ್, ತರುಣ್, ವರುಣ್, ನಿಂದು ಸ್ಟಾರ್ಟಿಂಗ್ ಲೆಟ್ರ್ ಒಂದಷ್ಟು ಚೇಂಜ್ ಮಾಡಿದ್ರೆ ಎಷ್ಟು ಹೆಸ್ರುಗಳು ಬರಲ್ಲ. ಹಾಂ, ನಿನ್ನ ಆ ರೋಡಲ್ಲಿ ಬಂದಿಲ್ಲ ಅಂದರೆ ಇನ್ನೂ ನಿದ್ದೆ ಹೋಗ್ತಾ ಇದ್ದಾರಲ್ಲ ಆರಾಮಾಗಿ. ನಾವು ಬಂದ್ಬಿಟ್ಟು ಎಲ್ಲ ಎಬ್ಬರಿಸ್ಬಿಟ್ಟು ನಾವು ಮಗ ಗೊತ್ತು, ಅದು ಮ್ಯಾಪ್ ತೋರಿಸ್ತಾ ಇರೋದು ರೋಡು. ಶರಾವತಿ ತಲೆ ಯಾವ್ದಪ್ಪ ಹೋಗೋದು ಹಿಂಗೆ? ಶರಾವತಿ ಅವಳ್ಯಾರು ಅಲ್ಲ ರಿವರ್ ಆರಂಗಿ ತಾನೆ. ಮತ್ತೆ ಅದು ಹಿಂಗೆ ಹೋಗೋದು ಅಂತೀಯಾ? ಅವಳು ಹಿಂಗೆ ಹೋಗೋದು ಅಂತೀಯಾ? ಏನೇನಪ್ಪ ಇಷ್ಟೊತ್ತಾಗಿ ಏನೇನು ಮಾತಾಡಿ ಹೇಳಪ್ಪ ಏನೋ ಅಂದಿನ. ನೋಡಲ್ಲಿ ಕಾರ್ ಬರ್ತಾಯಿತ್ತು ತಮಿಳ್ನಾಡ್ದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು. ಯಾವುದೋ ಒಂದು ಯಾವ್ದು ಇಂಪು ಏನು ಹೇಳಿದ್ಯೋ ನೀನು? ಪಾವಿನ ಪೂರ್ವ. ಪಾವಿನ ಪೂರ್ವ. ಪಾವಿನ ಪೂರ್ವ. ಪಾವಿನ ಪೂವ ಏನಪ್ಪ ಅದು? ಪಾವಿನ ಪೂರ್ವ. ಏ ಪನ್ನೀರು ಪನ್ನೀರ್ ಬ್ರಿಡ್ಜ್ಗೆ ಹೋಗ್ತಾ ಇದೀವಿ ಇರಿಗೆ ಹೋಗ್ಬಿಟ್ಟು ಬಿರ್ನಾ ಬಾದ ಅಂತ ಅವ್ನು ಹೆಂಗೆ ಬಿರ್ನು ಹೋಗೋದ? ಹ್ಞೂನಪ್ಪ ಪನ್ನೀರ್ ನಡೆಯಪ್ಪ. ಸಾಯಂಕಾಲ ಮಶ್ರೂಮ್ ಕಂಗೆ ಹೋಗೋಣ. ಆ್ಯಕ್ಚುಲಿ ಪ್ಲೇಸ್ ಬಂದು ಡ್ಯೂ ಟು ಸ್ಟ್ರಕ್ಚರ್ ಫಿಲ್ಲರ್ ಆ್ಯಂಡ್ ರೋಪ್ ಫೈಲರ್ ಕಂಡೀಷನ್ ಟೂರಿಸ್ಟ್ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್ ಓನ್ಲಿ ಫಾರ್ ವಿಲೇಜರ್ಸ್. ಅದು ಹೆಂಗೆ? ವಿಲೇಜರ್ ಮಾತ್ರ ಹೋಗ್ಬೋದು, ಟೂರಿಸ್ಟರ್ ಹೋಗೋಂಗಿಲ್ಲ. ವಿಲೇಜರ್ ಹೋದರೆ ಏನೂ ಆಗಲ್ಲ, ಟೂರಿಸ್ಟರ್ ಹೋದರೆ ಹೋಗ್ಬಿಡುತ್ತಾ? ಯಾಕೋ ಬರಲ್ಲ? ಏ ಬಾಪ, ಏನೂ ಆಗಲ್ಲ, ಹೋಗ್ಬೋದಾ? ಆರಾಮಾಗಿ ಹೋಗ್ಬೋದು ತಾನೆ? ಮತ್ತು ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಅಂತ ಹಾಕೋರೆ, ಸ್ಟ್ರಿಕ್ಟ್ಲಿ ಪ್ರೈವೇಟೆಡ್ ಅಂತ ಹಾಕೋರೆ ಹೋಗ್ಬೋದು ತಾನೆ ಆರಾಮಾಗಿ? ಬಿದ್ದೋಗಲ್ಲ ತಾನೆ ಏನೂ ಅಪ್ಪಿ? ಹಾಂ, ಕಟ್ಟಾಗಿದೆಯಾ? ಮತ್ತು ಸೈಕಲಲ್ಲಿ ಬಂದೆ ನೀನು? ಈ ಪ್ರೈವೇಟೆಡ್ ಪ್ಲೇಸ್ಗೆ ಯಾರು ಬರೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಬೇಕು ಇವರು. ಸ್ವಲ್ಪ ಜಾಸ್ತಿ ಈ ಕಡೆ ಆ ಕಡೆ ಶೇಕ್ ಆಗುತ್ತೆ. ನೋಡ್ಕೊಂಡು ಬಂದರೆ ಅಷ್ಟು ಏನೋ ಬರೋರು ಬರೋದು. ಯಾರು ಏನಂತಪ್ಪ ಅವ್ರದ್ದು? ಏನು ಅಡ್ಡ ಆಗ್ತಾರೆ ನೋಡಿ ಗೈಸ್, ಏನು ಮಾಡೋದು? ಸೈಡ್ ಕರ್ಕೊಂಡು ಹೋಗ್ತೀನಿ ಪವನ್ನ. ಬಾಣ ಸೈಡು ಯಾಕಣ? ನಾವು ಕತ್ತಿ ಕೈಗಿದ್ದೇವೆ ನಮ್ಮ ಕಂಡದವ್ರು. ಅಲ್ಲ ಅವ್ರು ಏನೋ ಮಾಡ್ಕೊಂಡು ಯಾರು ಹಿಂದಿಯವ್ರು ನಾವಾ? ಅಲ್ಲ ಇಂಡಿಯಾದವ್ರಲ್ಲ, ಸಬ್ ಇಂಡಿಯಾದವ್ರಲ್ಲ, ಎಲ್ಲ ಇಂಡಿಯಾದವ್ರೆ ಬಿಡೋಣ, ನಾವು ಕರ್ನಾಟಕದವ್ರು ಬಿಡೋಣ. ಅಲ್ಲ ನೋಡ್ಲಿಕ್ಕೆ ಬರ್ಬೇಕು. ಅಲ್ಲ ಬಾ ಹೇಳ್ತೀನಿ, ಆರಾಮಾಗಿರಿ. ಯಾಕೆ ನಾವು ನೀವೆಲ್ಲ ಒಂದೇ ಬನ್ನಿ, ನಾವು ನೀವೆಲ್ಲ ಒಂದೇ ಬಾಣ. ಯಾಕೆ ಸುಮ್ಮನೆ ಟೆನ್ಷನ್? ಅವನೇನೋ ಮಾಡ್ಕೊಂತಾನೆ ಬಿಡೋಣ. ಯಾಣ ರಾಂಗ್ ಮಾತಾಡಿಲ್ಲ. ಹಾಂ ಸರಿ, ನಾವೇ ರಾಂಗು, ನಾವೇ ರಾಂಗ್ ಮಾತಾಡಿಲ್ಲ. ಅಣ್ಣ ನಾನು ಟೈಮ್ ವೇಸ್ಟ್ ಮಾಡಬೇಡ. ನಾವು ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವೇ ರಾಂಗು, ಸ್ವಲ್ಪ ಸೈಡ್ಗೆ ಹೋಗ್ರಿ ಅಷ್ಟೇ. ನಮಗೆ ಯಾಕೆ ನಾವೇ ರಾಂಗು, ಸರಿನಾ? ನಾವೇ ರಾಂಗ್ ಮಾಡಿ. ತಪ್ಪಾಯ್ತು ಅಣ್ಣ, ಸರಿನಾ? ಸಾರಿ ಕೇಳಿದ್ದೀವಿ. ಟೈಮ್ ನೀನು ನಡೆಯೋ ಸುಮ್ಮನೆ ವೇಸ್ಟ್ ಮಾಡೋ ಟೈಮುಗಳೇ. ತುಂಬ ಫೇಮಸ್ ಆಗಿರೋ ಶರಾವತಿ ಬ್ಯಾಕ್ ವಾಟರ್ಸ್ ಹೊನ್ನಾವರ. ಇವಾಗ ಬೋಟಿಂಗ್ ಹೊಂಟೀವಿ ನಾವು. ಮಾತಾಡಪ್ಪ, ಯಾವುದೋ ಭಾಷೆ ನಿಂದು ದಿಂಪು? ಉತ್ತರ ಕನ್ನಡ ಭಾಷೆ ಮಾತಾಡಪ್ಪ. ಹೋಗಕತ್ತೀವಿ ಗೈಸ್. ಇಲ್ಲಿ ಡ್ಯಾಶಿಂಗ್ ಆಗ್ತೈತೆ ಗೈಸ್. ಯಾಕಣ? ಬೋಟ್ ಚಂದ ಐತಿ, ಚಲೋ ಐತಿ. ಹೊಂಟೀವಿ, ಬೋಟ್ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. 1 hour ಅಂತ ಇವ್ರು ಹೇಳಿದ್ದಾರೆ. ನೋಡೋಣ, ಟೈಮ್ ನೋಡ್ಕೊತಾ ಇದ್ದೀನಿ ಇವಾಗ. ನೋಡೋಣ ಎಷ್ಟೊತ್ತು ಮಾಡಿಸ್ತಾರೋ. 4:07 ಕರೆಕ್ಟಾಗಿ. 5:07 ಇಲ್ಲಿ ಬರ್ಬೇಕು ನಾವು. ಓಕೆ, ಲೆಟ್ಸ್ ಗೋ. ಶರಾವತಿ ಬೋಟಿಂಗಲ್ಲಿ ಹಂಗೆ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ. ಬೋಟ್ ರೈಡ್ ಬಂದರೆ ಮ್ಯಾಂಗ್ರೋವ್ ಫಾರೆಸ್ಟು ನೀವು ನೋಡ್ಬೋದು.
ಅಪ್ಸರಕೊಂಡ ಫಾಲ್ಸ್ ಮತ್ತು ಬೀಚ್ಗೆ ಹೋಗ್ತಿದ್ದೀವಿ. ಈ ಫಾಲ್ಸ್ ಅಂದ್ರೆ ಹೋಗ್ಬಿಟ್ಟು ನಡ್ಕೊಂಬರೋ ಟ್ರೆಕ್ಕಿಂಗ್ ಏನೋ ಇದ್ರದ್ದು ಫಾಲ್ಸ್ ತಂದೆ, ಇಲ್ಲ ಟ್ರೆಕ್ಕಿಂಗ್ ಅಂದರೆ ಫಾಲ್ಸಾ? ಫಾಲ್ಸ್ ಅಂದರೆ ಟ್ರೆಕ್ಕಿಂಗ್ ಅಂದರೆ ಫಾಲ್ಸಾ? ಹಾಂ, ಹೆಂಗಪ್ಪ ಇದು? ಓಹೋ, ಏನಪ್ಪ ಇದು ಜಾಸ್ತಿ ಬರ್ತೈತೆ ನೀರು? ಅಷ್ಟೇ ಅಪ್ಪ, ಇಷ್ಟೇ. ಇದೇ ನೋಡಿ ಅಪ್ಸರಕೊಂಡ ಫಾಲ್ಸ್. ನೀವು ಯಾರನ್ನ ನೋಡಿದರೆ ನೋಡಿ, ನೀವು ಬಂದಾಗ ನೀರು ಎಷ್ಟಿತ್ತು ಏನು ಜಾಸ್ತಿ ಇದ್ದರೆ ನಿಮ್ಗೆ ಚೆನ್ನಾಗಿರುತ್ತೆ, ನಮ್ಗೆ ಕಮ್ಮಿ ಇದೆ. ಇಷ್ಟೇ ಫಾಲ್ಸ್ ಯೋಗ್ಯತೆ. ಏನಪ್ಪ ಈ ಟೈಮ್ ಬೇಡ, ಈ ಟೈಮ್ ಬೇಡ, ಜಾಸ್ತಿ ಮಾತಿಲ್ಲ. ಕತ್ತೆಗಳೇ ಇಳಿಸ್ಬಾರ್ದು ಜಾಸ್ತಿ. ಎನ್ಕೌಂಟರ್ ಅಷ್ಟೇ. ಎನ್ಕೌಂಟರ್ ಮಹೇಶ್. ಎನ್ಕೌಂಟರ್ ವರುಣ್. ಚಂಡೀಗರ್ ಎಲ್ಲ ಇವಾಗ ಏನೋ ಅಂದೇನೋ ಬೀಚ್ ಕಾಣಿಸುತ್ತೆ, ಫಾಲ್ಸ್ ಅಂದರೆ ಇಲ್ಲೇ ಅದು ಬೀಚಾ? ಪಾಪ ಇದೆಯಾ ನೋಡಪ್ಪ, ಅಲ್ಲೇ ಇಲ್ಲಿ ನೀರು ಡಿಪೆಂಡ್ ನೋಡಲ್ಲಿ ಕಾಣಿಸ್ತಾ ಇದಿಲ್ಲ ನೀರು, ಅದೇ ಬೀಚ್. ಓಹ್, ಸರಿ ಅಣ್ಣ. ಇವಾಗ ಅಲ್ಲಿ ಸರಿ ಅಣ್ಣ. ಬೀಚ್. ಹಾಂ, ಮತ್ತೆಲ್ಲ ನೋಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಜಾಸ್ತಿ ಅವತಾರಗಳು ಮಾಡೋದು ಬೇಡ. ಇಲ್ಲಿ ಚಂಡೀಗಢ ಚೆನ್ನಾಗಿ ಕೆಲಸ ಮಾಡಲ್ಲ, ಇಲ್ಲ ಅದಕ್ಕೆ ಹಿಂಗಾಗಿರೋದು. ಕರೆಕ್ಟಾಗಿ ಕೆಲಸ ಮಾಡಿದರೆ ಇಲ್ಲಿ ಹಿಂಗಿರ್ತಾ ಇರಲಿಲ್ಲ. ಎಲ್ಲ ಬೀಚು ಎಲ್ಲ ಫಾಲ್ಸು ಟ್ರೆಕ್ಕಿಂಗ್ ಮಾಡೋದು, ಎಲ್ಲ ಬೀಚು ಎಲ್ಲ ಫಾಲ್ಸು ಟ್ರೆಕ್ಕಿಂಗ್ ಮಾಡೋದು. ಎಷ್ಟು ಸರಿ ಹೇಳ್ತೀಯಾ? ಇವನಿಗೇನೋ ಅಪ್ಸರಕೊಂಡ ಬೀಚು ಮತ್ತು ಫಾಲ್ಸು ಮೀಟ್ ಆಗಬೇಕಂತೆ, ಮೀಟ್ ಆಗಿಲ್ಲಂತೆ. ಅಂದರೆ ಇವರಿಬ್ಬರು ಮದುವೆ ಆಗಿಲ್ಲಂತೆ. ಏನ್ರಿ ಇದು ಈ ಥರ? ಹೌದು, ಟಿಕೆಟ್ ಇಸ್ಕೊಂಡ ಅಷ್ಟೇ ಅಂತೀಯಾ? ಇಲ್ಲ ಸರ್, ಇಲ್ಲೇ ಹೋಗಿದ್ದು ಮದುವೆ ಆಗೋನಲ್ಲ, ಅದಕ್ಕೆ ಮೀಟ್ ಆಗಬೇಕು. ಕೊಂಡನು ಮೀಟ್ ಮದುವೆ ಆಗ್ಬೇಕಂತ ನೋಡೋಣ. ಆಗಿಲ್ಲ ಕೆಲಸ. ಈ ಥರ ಎಲ್ಲ ವಂದನೆಗಳು. ಅಪ್ಸರಕೊಂಡ ಡೈವರ್ಸ್ ತಗೊಂಡವ್ರೆ. ಇವನು ಇವಾಗ ಒಂದು ಮಾಡಕ್ಕೆ ನೋಡ್ತಾವೆ. ಎಲ್ಲಿ ಇದು ನೆಟ್ವರ್ಕ್ ಮಾಡೋದು, ಯಾವ ಥರ ಇನ್ವೆಸ್ಟಿಗೇಷನ್ ಇದು, CID ಯಾರನ್ನ ಕಳಿಸೋದು? ಚಂಡೀಗರ್. ವಿ ಕೆಪ್ಟ್ ನೇಮ್ ಫಾರ್ ಹಿಮ್, ಚಂಡೀಗರ್. ಅಪ್ಸರಕೊಂಡ ಬೀಚಲ್ಲಿ ಸನ್ಸೆಟ್ ಮುಗಿಸ್ಕೊಂಡು ವಾಕಿಂಗ್ ಹೊಂಟೀವಿ. ಏನಪ್ಪ? ಎಸ್, ಒಂಟಿ ವಾಕಿಂಗ್. ಏನು ಅಷ್ಟೊಂದು ರಶ್ ಇಲ್ಲ, ಪರವಾಗಿಲ್ಲ. ವಾಕಿಂಗ್ ಹೋಗಕತ್ತೀವಿ ರೀ, ಬನ್ನಿರಿ ನೋಡ್ರಿ, ಎಂಜಾಯ್ ಸ್ವಲ್ಪ ಮಾಡ್ರಿ ಅಂದ್ಕೊಂಡು. ಜಗ್ಗಿ ನೀರವ. ಅದೇನಾ? ಅದಕ್ಕೆ ಪಕ್ಕ ಕಾಸು. ಡ್ರೋನು ನೆಕ್ಸ್ಟ್ ಜಾನ್ವರಿ ಅಷ್ಟೊತ್ತಿಗೆ ಡ್ರೋನು ಇಳಿಸ್ಲೇಬೇಕಪ್ಪ. ನೆಕ್ಸ್ಟ್ ಟ್ರಿಪ್ಗೆ ಯಾವುದೋ ಮಸ್ತಾಗಿ ಯಾವುದೋ ಒಂದು ಇಳಿಸೋಣ ಇರು. ಪ್ರೀ ವೆಡ್ಡಿಂಗ್ ಶೂಟು ಗೈಸ್, ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಅಪ್ಸರಕೊಂಡ ಫಾಲ್ಸಲ್ಲಿ. ನೋಡಿ ಇಲ್ಲಿ ಡ್ರೋನ್ ಆಪ್ರೇಟರ್ಗೆ ಒಂದು ಅಮೌಂಟು, ಮೇಕಪ್ ಅವ್ರಿಗೊಂದು ಅಮೌಂಟು, ಕ್ಯಾಮ್ರಾಮನ್ಗೆ ಒಂದು ಅಮೌಂಟು. ಏನ್ರಿ ಇದು? ಇವನು ಯಾಕೆ ಇಲ್ಲೇ ನಿಂತು? ಅಲ್ಲೊಂದು ಡ್ರೋನು, ಅಲ್ಲೊಂದು ಪ್ರೀ ವೆಡ್ಡಿಂಗ್ ಶೂಟು. ಏನು ಶೂಟುಗಳು ಮಾಡ್ತಾರಪ್ಪ ಅವರು? ಇವಾಗ ಚೆನ್ನಾಗಿ ಬರೋದು ಈವ್ನಿಂಗ್ ಅಂದ್ಬಿಟ್ಟು ಅವರು. ಸೊ ಗುಣವಂತೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ನೆಕ್ಸ್ಟು ಇಡಗುಂಜಿಗೆ ಹೋಗಬೇಕು. ಇಲ್ಲಿ ಇವಾಗ ಅಭಿಷೇಕ ಏನೋ ಮಾಡ್ತಾಯಿದ್ರು, ಜನ ಎಲ್ಲ ಏನೂ ಇಲ್ಲ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಈ ಜಾಗ ಬಂದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಫುಲ್ಲು. ಇಲ್ಲಿ ಆ್ಯಕ್ಚುಲಿ ಕೊಳ ಇದೆ ದೇವಸ್ಥಾನ ಮುಂದೆನೇ. ಕನ್ಸ್ಟ್ರಕ್ಷನ್ ಆಗ್ತಿರೋ ನೋಡಿ ಫುಲ್ಲು. ನಾನು ನೋಡಿರೋ ಇಡಗುಂಜಿ ಟೆಂಪಲ್ಗೂ ಇವಾಗಿರೋ ಇಡಗುಂಜಿ ಟೆಂಪಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಏನಿಲ್ಲ, ದೇವಸ್ಥಾನ ಎಲ್ಲ ಸೇಮ್ ಹಂಗೆ ಇದೆ, ಅಂಗಡಿಗೆಲ್ಲ ಇಂಪ್ರೂವ್ ಆಗಿದೆ, ಸ್ವಲ್ಪ ಚೆನ್ನಾಗಿದೆ. ನಾನು ಒಂದು 8 years ಬ್ಯಾಕ್ ಬಂದಿದ್ದು ಈ ದೇವಸ್ಥಾನಕ್ಕೆ. ಚಸ್ಮಾ ಟ್ರಯಲ್ ನೋಡ್ತಾ ಇದ್ದೀವಿ. ಯಾವುದಪ್ಪ ಅದು? ಚೆನ್ನಾಗಿದೆ ನೋಡ್ತೀನಪ್ಪ. ಪ್ರೊಡ್ಯೂಸರು ನಮ್ಮ ಮನೇಲಿ ಲಾಸ್ಟ್ ಟೈಮ್ ಇಸ್ಕೊಂಡಿರೋ ಗಣೇಶ ಸೇಮ್ ಇದೇ ಥರ. ಇವಾಗ ಯಾವುದೋ ನಾನು ಇಸ್ಕೊಂಡ್ರೆ ಗಣೇಶಗಳು ಜಾಸ್ತಿ ಇದ್ದಾವೆ, ಬೇಡ. ನಿಮ್ಮದು ಭತ್ತ ಖಾಲಿಯಾಗಿ ಹೋಗಿದೆ,
ಭತ್ತ ಇಸ್ಕೊಂಡು ಅಣ್ಣ ಇದು ಭತ್ತದ ಎಷ್ಟು ಅಣ್ಣ ಇದು ರೇಟ್ ಇದೆ 270 ಅದೇನಾ ಹಾಂ ಸ್ಕೂಲ್ ಅವ್ರು ನೋಡ್ರೆ ಖುಷಿ ಆಗುತ್ತೆ ಅಲ್ಲಪ್ಪ ಇವಾಗ ಯಾರು ಕ್ಯಾಪ್ಟನ್ನು ಗಿಲ್ಲಿನೇ ಹ್ಞೂ ಮತ್ತೆ ಅದು ಸ್ವಲ್ಪ ಟಿಸ್ಟ್ ಇರುತ್ತಿರೋ ಹಂಗ ನಾನು ಅದೇ ಏನಪ್ಪ ಇದು ಸೊ ಇಲ್ಲಿ ಬಿಗ್ ಬಾಸ್ ಬಗ್ಗೆ ಡಿಸ್ಕಷನ್ ಆಗ್ತಾಯಿದೆ ಇರಿ ನೋಡೋಣ ಏನಣ್ಣಪ್ಪ ಬಿಗ್ ಬಾಸ್ ಬಗ್ಗೆ ಏನಣ್ಣ ಅದೇ ಇದು ಲಾಗಿನ್ ಮಾಡ್ತಾ ಇದ್ದೀನಿ ಯಾವ್ದಾವ್ದು ಪ್ಲೇಸ್ ಏನೇನು ಎಲ್ಲ ಫುಲ್ಲು ಕವರ್ ಮಾಡಿದಾಯಿತು ಆಲ್ಮೋಸ್ಟ್ ಆಲು ನಾಳೆ ಇನ್ನು ಸ್ವಲ್ಪ ಇದೆ ಮುಗಿಸ್ಬಿಟ್ಟು ಹೊರಡ್ತಾ ಇರ್ತೀವಿ ಇವತ್ತಿನ ವ್ಲಾಗ್ ಇಷ್ಟೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್